ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಭಗವಂತೋ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯಲ್ಲಿ ಇವತ್ತು ನಾವು ನಿನ್ನೆಯ ವಿಚಾರವನ್ನೇ ಮುಂದುವರಿಸ್ತಾ ಇದ್ದೀವಿ. ಸುಂದರವಾದಂತಹ ಒಂದು ಪುಷ್ಪ ಎಷ್ಟೇ ಎಷ್ಟೇ ಸುಂದರವಾಗಿದ್ರೂ ಕೂಡ ಸುಗಂಧ ಹೇಗೆ ಇರೋದಿಲ್ವೋ ಅದೇ ರೀತಿಯಲ್ಲಿ ಯಾವ ವ್ಯಕ್ತಿಯ ಆಚರಣೆ ಅನ್ನುವಂಥದ್ದು ಇಲ್ಲವೋ ಅವನ ಸುಂದರವಾದಂಥ ಮಾತುಗಳು, ಸುಂದರವಾದಂಥ ಮಾತುಗಳೇನಿವೆ ಅವುಗಳು ನಿಷ್ಫಲವಾಗ್ತವೆ. ಜೀವನದ ಸತ್ಯಗಳನ್ನು ವಿಚಾರ ಮಾಡೋದ್ರಿಂದ ನಮಗೆ ತಿಳಿಯಲ್ಪಡೋದಿಲ್ಲ. ಆ ಸತ್ಯಗಳಲ್ಲಿ ಯಾವಾಗ ನಾವು ಜೀವಿಸಲು ಆರಂಭ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಅದನ್ನು ಆಚರಣೆಯಲ್ಲಿ ಯಾವಾಗ ನಾವು ತೆಗೆದುಕೊಂಡು ಬರ್ತೀವಿ, ಆವಾಗ ಮಾತ್ರ ಜೀವನದ ಸತ್ಯಗಳ ಪರಿಚಯ ಅನ್ನುವಂಥದ್ದು ನಮಗಾಗುತ್ತೆ. ಆದ್ರಿಂದ ಜೀವನದಲ್ಲಿ ಯಾವುದು ಸರಿ ಅನ್ಸುತ್ತೆ ಅದನ್ನ ಮಾಡೋದಕ್ಕೆ ಹಿಂಜರಿಬಾರದು. ತಕ್ಷಣನೇ ಅದನ್ನ ಮಾಡ್ಲಿಕ್ಕೆ ಶುರು ಮಾಡಬೇಕು. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇನ್ನೂ ಬೇಕಾದ ಸಮಯ ಇದೆ, ಮತ್ತೆ ಮಾಡಿದ್ರಾಯ್ತು, ಕೆಲವು ವರ್ಷಗಳು ಹೋಗ್ಲಿ. ಇವತ್ತು ಯಾವುದು ಸರಿ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ, ಇವತ್ತೇ ಅದರಲ್ಲಿ ಮುಳುಗಬೇಕು. ನಾವು ಇವತ್ತೇ ಅದನ್ನು ಆಚರಣೆಯಲ್ಲಿ ನಾವು ತರಬೇಕಾಗುತ್ತೆ. ಚಿಂತನೆಯನ್ನು ಮಾಡ್ತಾ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇಲ್ಲ, ಪೋಸ್ಟ್ಪೋನ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಆ ರೀತಿಯ ಜೀವನವನ್ನು ನಾವು ಮಾಡ್ಲಿಕ್ಕೆ ಶುರು ಮಾಡಿದರೆ ನಮ್ಮ ಜೀವನದಿಂದ ಸುಗಂಧ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆಯ ಬಗ್ಗೆ ತಿಳಿದುಕೊಳ್ಳೋದರಿಂದ ಪ್ರಾರ್ಥನೆಯನ್ನು ತಿಳಿದ ಹಾಗೆ ಆಗೋದಿಲ್ಲ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ಘಟಿಸ್ತದೋ, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೋ ಕೇವಲ ಅವನಿಗೆ ಗೊತ್ತು ಪ್ರಾರ್ಥನೆ ಅಂದ್ರೇನು. ಯಾವ ವ್ಯಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿ ಮುಳುಗುತ್ತಾನೋ ಪ್ರಾರ್ಥನೆ ಅವನ ಜೀವನದ ಅಸ್ತಿತ್ವವಾಗ್ತದೋ, ಅತಿಯವನ ಜೀವನವಾಗುತ್ತೋ, ಕೇವಲ ಆ ವ್ಯಕ್ತಿ ಮಾತ್ರ ಪ್ರಾರ್ಥನೆ ಅಂದ್ರೆ ಏನು ಅನ್ನೋದನ್ನ ತಿಳಿಲಿಕ್ಕೆ ಸಾಧ್ಯ. ಬೇರೆ ಇನ್ಯಾರು ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಏನು ಹೇಳಿ ಆಚರಣೆ ಅಂತಂದ್ರೆ? ಆಚರಣೆ ಅಂತಂದ್ರೆ ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಅನ್ನುವಂಥದ್ದು ಏನಿದೆ ಅದೇ ನಮ್ಮ ಅಸ್ತಿತ್ವವಾಗಬೇಕು, ಅದೇ ನಾವಾಗಬೇಕು.
ನಾನೇನು ತಿಳ್ಕೊಂಡಿದ್ದೆ ಅದು ಕೇವಲ ನನ್ನ ಮೇಲ್ಪದರ ಆಗೋದಲ್ಲ, ಅದೇ ನಾನಾಗಬೇಕು. ನನ್ನ ಜೀವನದಲ್ಲಿ ಪೂರ್ತಿ ಅದೇ ವಿಸ್ತಾರವಾಗಬೇಕು. ಅದರಿಂದಲೇ ನಾನು ಕೂಡಬೇಕು. ಅಂತಃಕರಣದ ಒಳಗಡೆಯಿಂದ ಆ ಮಾತುಗಳು ಹೊರಗೆ ಬರಬೇಕು. ಅದೇ ನನ್ನ ಜೀವನದ ಉಸಿರಾಗಬೇಕು. ಹೊರಗಡೆಯಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಜ್ಞಾನ ಅನ್ನೋದು ಹೇಗಿದೆ ಅಂತಂದರೆ, ಬಹಳಷ್ಟು ಊಟ ಮಾಡ್ತೀವಿ, ಆದರೆ ಅದನ್ನು ನಮ್ಮ ಕೈನಲ್ಲಿ ಜೀರ್ಣಿಸಿಕೊಳ್ಳಿಕ್ಕಾಗೋದಿಲ್ಲ. ಯಾವ ಆಹಾರವನ್ನು ನಮ್ಮ ಕೈನಲ್ಲಿ ಜೀರ್ಣಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಆ ಆಹಾರ ನಮಗೆ ರೋಗವನ್ನುಂಟು ಮಾಡ್ತದೆ, ನಮ್ಮನ್ನು ರೋಗಿಯನ್ನಾಗಿ ಮಾಡ್ತದೆ. ಅದರಿಂದ ನಮ್ಮ ಆರೋಗ್ಯ ಅನ್ನೋದು ಕ್ಷೀಣಿಸ್ತದೆ. ಯಾವ ಆಹಾರ ಜೀರ್ಣವಾಗುತ್ತೋ ಅದು ನಮಗೆ ಆರೋಗ್ಯವನ್ನು ತಂದುಕೊಡುತ್ತೆ, ಜೀವನದ ನಿರ್ಮಾಣವನ್ನು ಮಾಡುತ್ತೆ. ಯಾವ ಆಹಾರ ಪಚನವಾಗುವುದಿಲ್ವೋ, ಜೀರ್ಣಿಸಲ್ಪಡೋದಿಲ್ವೋ, ನಮ್ಮ ಜೀವನವನ್ನು ನಷ್ಟವನ್ನಾಗಿ ಮಾಡುತ್ತೆ, ನಮ್ಮ ಜೀವನವನ್ನು ನಾಶ ಮಾಡುತ್ತದು. ಆದ್ದರಿಂದ ಯಾವ ಆಹಾರ ನಮಗೆ ಜೀರ್ಣಕ್ಕೆ ಬರೋದಿಲ್ವೋ ಆ ಆಹಾರವನ್ನೇ ಮತ್ತೆ 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 ನಾವು ತಿಂತೀವೋ, ಹಾಗಾದರೆ ನಾವು ಒಂದು ದಿವಸ ಸತ್ತು ಹೋಗಬೇಕಾಗುತ್ತೆ. ಆ ಆಹಾರವೇ ನಮ್ಮನ್ನು ಕೊಂದು ಹಾಕುತ್ತೆ. ಆ ಆಹಾರ ಅನ್ನೋದು ಜಾಸ್ತಿ ಭಾರವಾಗ್ತಾ ಹೋಗುತ್ತೆ ನಮ್ಮ ಮೇಲೆ. ಅದೇ ರೀತಿಯಲ್ಲಿ ಜ್ಞಾನ ಕೂಡ. ಒಂದು ವೇಳೆ ನಮ್ಮ ವ್ಯಕ್ತಿತ್ವ ಈ ಹೊರಗಡೆಯ ವಿಷಯ ವಸ್ತುಗಳ ಜ್ಞಾನದಿಂದ ಒತ್ತಡಕ್ಕೆ ಸಿಲುಕಾಕೊಂಡಿದೆಯೋ, ಪಟ್ಟಿದೆಯೋ, ಹೊರಗಡೆಯ ಜ್ಞಾನದಿಂದ ಭಾರ ಜಾಸ್ತಿಯಾಗಿದೆಯೋ, ಹಾಗಾದರೆ ಆಹಾರವನ್ನು ಕಡಿಮೆ ಮಾಡೋದು ಒಳ್ಳೆಯದು. ಎಷ್ಟು ಆಹಾರವನ್ನು ನಮ್ಮ ಕೈನಲ್ಲಿ ಜೀರ್ಣಿಸಿಕೊಳ್ಳಿಕ್ಕಾಗುತ್ತೆ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಬೇಕು. ಎಷ್ಟನ್ನು ಆಚರಣೆಯಲ್ಲಿ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟೇ ಜ್ಞಾನವನ್ನು ಸಂಗ್ರಹಿಸಬೇಕು, ಅದಕ್ಕಿಂತ ಹೆಚ್ಚಿನದನ್ನು ಸಂಗ್ರಹಿಸಬಾರದು. ಯಾವ ಆಹಾರ ಜೀರ್ಣವಾಗ್ತದೋ ಅದೇ ನಮ್ಮ ಮಾಂಸ, ಮಜ್ಜ, ಮೂಳೆ, ನಮ್ಮ ಶರೀರದ ನಿರ್ಮಾಣವನ್ನು ಮಾಡ್ತದೆ. ಯಾವ ಆಹಾರ ಜೀರ್ಣ ಆಗೋದಿಲ್ಲ ನಮ್ಮ ಕೈನಲ್ಲಿ, ಅಥವಾ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ನಮ್ಮನ್ನು ನಾಶ ಮಾಡುತ್ತೆ. ಯಾವ ವ್ಯಕ್ತಿ ಬುದ್ಧಿಯಿಂದ ಕೆಳಗಡೆಗಿರ್ತಕ್ಕಂತಹ ಆ ಚೈತನ್ಯದಲ್ಲಿ ಇಳಿದಿದ್ದಾನೋ, ಹೃದಯದ ಅಂತರಾಳಕ್ಕೆ ಇಳಿದಿದ್ದಾನೋ, ಅಂತಹ ವ್ಯಕ್ತಿ ಮಾತ್ರ ಹೃದಯದಲ್ಲಿ ಒಂದು ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಸಾಧ್ಯ. ಹೃದಯದಲ್ಲಿ ಜ್ಯೋತಿಯನ್ನು ಬೆಳಗಿಸೋದು ಅಂದ್ರೆ ಅರ್ಥ ಏನೋ, ಯಾವ ವ್ಯಕ್ತಿ ಏನು ತಿಳ್ಕೊಂಡಿದ್ದಾನೆ ಅದರ ಪ್ರಕಾರ ಜೀವನವನ್ನು ಮಾಡ್ತಾನೆ ಅಂತ ಅರ್ಥ. ಯಾವ ಜ್ಞಾನವನ್ನು ಅವನು ಕೇಳಿದಾನೋ, ಬರೀ ಕೇಳೋದು ಮಾತ್ರ ಅಲ್ಲ, ಯಾರು ಅದನ್ನು ಕುಡ್ದಿದ್ದಾನೋ, ಯಾವ ಜ್ಞಾನವನ್ನು ರಕ್ತಗತ ಮಾಡ್ಕೊಂಡಿದ್ದಾನೋ, ಜೀರ್ಣಿಸ್ಕೊಂಡಿದ್ದಾನೋ, ಅವನಿಗೆ ಮಾತ್ರ ಅರ್ಥವಾಗುತ್ತೆ. ಆವಾಗ ಅದು ಅವನಿಗೆ ಸಮಾಧಿಯಾಗಿ ಪರಿವರ್ತನೆಯನ್ನು ಹೊಂದುತ್ತದೆ. ಅವನು ಜ್ಞಾನವನ್ನು ಕೇಳೋದು ಮಾತ್ರ ಅಲ್ಲ, ಅವನು ಜ್ಞಾನವನ್ನು ಅರಗಿಸಿಕೊಂಡಿದ್ದಾನೆ, ಕುಡಿದು ಬಿಟ್ಟಿದ್ದಾನೆ, ಅದನ್ನು ರಕ್ತಗತ ಮಾಡ್ಕೊಂಡಿದ್ದಾನೆ. ಹೀಗೆ ವರ್ಣಯುಕ್ತವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಒಂದು ಹೂವು ಸುಂದರವಾಗಿದ್ರೂ ಕೂಡ ಅದು ನಿರ್ಗಂಧವಾಗಿದ್ದರೆ, ಅದರಲ್ಲಿ ಸುಗಂಧ ಅನ್ನೋದು ಇಲ್ಲದೆ ಹೋಗಿದ್ರೆ
ಹೇಗೆ ಅದು ನಿಷ್ಫಲವಾಗ್ತದೋ ಅದೇ ರೀತಿಯಲ್ಲಿ ಆಚರಣೆ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯ ಸುಂದರವಾದಂತಹ ಮಾತುಗಳು ಕೂಡ ನಿಷ್ಫಲವಾಗ್ತವೆ. ಸ್ವಲ್ಪನೇ ತಿಳ್ಕೊಳ್ಳೋಣ, ಅದನ್ನೇ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಹೆಚ್ಚು 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 ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಅದರ ಪ್ರತಿ ನಾವು ಜೀವನವನ್ನೇ ಮಾಡಲಿಲ್ಲ ಅಂತಂದರೆ ನಾವು ಎಲ್ಲೂ ಕೂಡ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಕೂಡ ಹೋಗ್ಲಿಕ್ಕಾಗೋದೆ. ಸುಂದರವಾಗಿರ್ತಕ್ಕಂತಹ ಮಾತುಗಳು ಕೂಡ ಒಮ್ಮೊಮ್ಮೆ ವಿಷವಾಗಿ ಬಿಡ್ತವೆ. ಯಾವ ಮಾತುಗಳು ಅಥವಾ ಯಾವ ವಸ್ತುಗಳು ನಮ್ಮ ಜೀವನವನ್ನು ರೂಪಾಂತರಣಗೊಳಿಸಬೇಕಿತ್ತು, ಅವುಗಳ ಮೂಲಕ ರೂಪಾಂತರಣ ನಾವು ಗೊಳಿಸಿಕೊಳ್ಳದೇ ಇದ್ರೆ ಆ ಮಾತುಗಳೇ ನಮಗೆ ವಿಷವಾಗಿಬಿಡ್ತವೆ, ಆ ಮಾತುಗಳು ನಮಗೆ ವ್ಯರ್ಥವಾಗಿಬಿಡ್ತವೆ. ಆ ಮಾತುಗಳು ನಮ್ಮ ಜೀವನದಲ್ಲಿ ಏನಾಗಬೇಕು, ನಮ್ಮ ರಕ್ತ ಮಾಂಸ ಖಂಡಗಳಾಗಬೇಕು, ನಮ್ಮ ಜೀವನವಾಗಬೇಕು. ಯಾವ ಮಾತುಗಳು ಅಥವಾ ಯಾವ ಜ್ಞಾನ ನಮ್ಮ ಜೀವನದಲ್ಲಿ ಅರಗಿಸಲ್ಪಡೋದಿಲ್ವೋ ಅದು ನಮ್ಮಲ್ಲಿ ವಿಷವಾಗಿ ಪರಿಣಮಿಸುತ್ತದೆ, ನಮ್ಮ ಜೀವನವನ್ನೇ ವಿಷಾಕ್ತವನ್ನಾಗಿ ಮಾಡಿ. ಅದರಿಂದ ನಮ್ಮ ಧ್ಯಾನ ಯಾವುದ್ರ ಮೇಲೆ ಇರಬೇಕು ಅಂತಂದ್ರೆ, ನನ್ನ ಆಚರಣೆ ಏನಿದೆ, ನಾನು ಏನು ಆಚರಣೆಯನ್ನು ಮಾಡ್ತಾ ಇದ್ದೀನಿ ಜೀವನದಲ್ಲಿ, ನನ್ನ ಜೀವನ ಶೈಲಿ ಹೇಗಿದೆ, ನನ್ನ ಜೀವನದ ರೀತಿ ನೀತಿಗಳು ಹೇಗಿವೆ, ಪರಮಾತ್ಮ ಇದಾನೋ ಇಲ್ಲೋ ಗೊತ್ತಿಲ್ಲ, ಅಥವಾ ಪರಮಾತ್ಮನನ್ನು ನಾನು ನಂಬ್ತೀನೋ ಇಲ್ವೋ ಪ್ರಶ್ನೆ ಬೇರೆ. ಯಾವ ವ್ಯಕ್ತಿ ಸಂಸಾರದ ಕಡೆಗೆ ಹೋಗ್ತಾನೋ ಅಥವಾ ಇನ್ಯಾವುದೋ ವ್ಯಕ್ತಿ ಪ್ರತ್ಯಾಹಾರ ಅಥವಾ ಸಾಧನಾ ಮಾರ್ಗದ ಕಡೆಗೆ ಹೋಗ್ತಾನೋ, ಅದೆಲ್ಲ ಮುಖ್ಯ. ನನ್ನ ಅಂತಃಕರಣದ ಒಳಗಡೆಗೆ ಕಸವನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ದೀನೋ ನಾನು, ಬೇಡವಾಗಿರ್ತಕ್ಕಂಥ ವಿಷಯ ವಸ್ತುಗಳ ಸಂಗ್ರಹವನ್ನು ಮಾಡ್ತಾ ಇದ್ದೀನೋ, ಅಥವಾ ಮುತ್ತು ರತ್ನಗಳ ಸಂಗ್ರಹವನ್ನು ಮಾಡ್ತಾ ಇದ್ದೀನಿ. ಒಂದು ವೇಳೆ ನನ್ನ ಆಚರಣೆ ಹಂಸ ಪಕ್ಷಿಯ ಥರ ಇದೆಯೋ, ಹಾಗಾದರೆ ಕೇವಲ ಮುತ್ತುಗಳನ್ನು ಮಾತ್ರ ಅವನು ಆರಿಸಿಕೊಳ್ತಾನೆ. ಕೇವಲ ಹೇಗೆ ಹಂಸ ಪಕ್ಷಿ ಹಾಲನ್ನು ಮಾತ್ರ ಆರಿಸ್ಕೊಳ್ಳುತ್ತೋ, ನೀರನ್ನು ಬಿಟ್ಬಿಡು. ಆದ್ರಿಂದನೇ ತಾನೇ ಪರಮ ಜ್ಞಾನಿಗಳನ್ನ ಪರಮಹಂಸ ಅಂತ ಕರೀತಾರೆ. ಏನ್ ಹೇಳಿ ಪರಮಹಂಸ ಅಂತಂದ್ರೆ, ಸಾರದಿಂದ ಸಾರವನ್ನ ಬೇರೆ ಮಾಡ್ತಾರವರು. ಹಂಸ ಪಕ್ಷಿ ನೀರ ಮೇಲೂ ಕೂಡ ಹೋಗುತ್ತೆ, ನೆಲದ ಮೇಲೂ ಕೂಡ ಹೋಗುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಅದು ಚಲಿಸಬಲ್ಲದು. ಆಕಾಶದಲ್ಲಿ ಕೂಡ ಹಾರಬಲ್ಲದು. ಅದರ ಸ್ವಾತಂತ್ರ್ಯಕ್ಕೆ ಯಾವುದೇ ಸೀಮೆ ಅನ್ನುವಂಥದ್ದೇ ಇಲ್ಲ. 3 ಡೈಮೆನ್ಷನ್, 3 ಆಯಾಮಗಳಲ್ಲಿ ಅದು ಹಾರುತ್ತೆ. ನೀರಲ್ಲಿ, ಭೂಮಿಯ ಮೇಲೆ ಮತ್ತು ಆಕಾಶದಲ್ಲಿ. ಅದನ್ನು ತಡೆಯುವವರೇ ಯಾರು ಕೂಡ ಇಲ್ಲ. ಯಾವತ್ತು ನಾವು ನಮ್ಮ ಜೀವನದಿಂದ ಸಾರ ಮತ್ತು ಅಸಾರವನ್ನು ಬೇರೆ ಮಾಡ್ತೀವೋ,
ಅಂತಹ ದಿವಸ ಜಗತ್ತು ಅವರನ್ನು ಪರಮಹಂಸ ಅಂತ ಹೇಳಿ ಕರೆಯಲ್ಪಡುತ್ತೆ. ಇದನ್ನ ಸರಿಯಾಗಿ ತಿಳಿಯದೇ ಇರೋದ್ರಿಂದ ನಾವು ಈ ಜಗತ್ತಿನಲ್ಲಿ ಬಂಧಿತರಾಗಿದ್ದೇವೆ. ಈ ಜಗತ್ತಿನಲ್ಲಿ ಹೇಗೆ ಜೀವನವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನುವಂತಹ ತಿಳುವಳಿಕೆ ನಮ್ಮ ಹತ್ರ ಇಲ್ಲವಾಗಿದೆ. ನೀರಲ್ಲಿ ಹೋಗೋದು ಬಿಡಿ, ಆಕಾಶದಲ್ಲಿ ಹಾರೋದು ಬಿಡಿ, ನೆಲದ ಮೇಲೆ ನಮ್ಮ ಕೈನಲ್ಲಿ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ. ಬಿಡಿ ಮನಸ್ಸಿನ ಮಟ್ಟ, ಬಿಡಿ ಆತ್ಮತತ್ವದ ಮಟ್ಟ, ಅದು ಬೇರೆನೆ. ಶಾರೀರಿಕವಾಗಿ ಸರಿಯಾದ ರೀತಿಯಲ್ಲಿ ಜೀವನವನ್ನು ನಮ್ಮ ಕೈನಲ್ಲಿ ಮಾಡ್ಲಿಕ್ಕೆ ಶರೀರ ಅಂದ್ರೆ ಏನು? ಶರೀರ ಅಂತಂದ್ರೆ ಈ ಭೂಮಿ, ಮನಸ್ಸು ಅಂತಂದ್ರೆ ಜಲ, ಆತ್ಮ ಅಂದ್ರೆ ಆಕಾಶ. ಗಮನಿಸಿದಾರ ನೀವು? ಮನಸ್ಸು ನೀರಿನ ಹಾಗೆ ಯಾವಾಗಲೂ ಕೂಡ ತರಂಗಗಳಿಂದ ಕೂಡ್ಕೊಂಡಿರ್ತದೆ. ಶರೀರ ಸ್ಥಿರವಾಗಿದೆ, ಪೃಥ್ವಿಯ ಥರ, ಭೂಮಿಯ ಥರ. ಎಪ್ಪತ್ತು ವರ್ಷಗಳ ಕಾಲ ಆರಾಮಾಗಿರ್ತಾನೆ. ಅನಂತರ ಅವನಿಗೆ ನಡೆಯೋಕ್ಕಾಗಲ್ಲ, ಬೀಳ್ತಾನೆ. ನಮ್ಮ ಮನಸ್ಸು ನೀರಿನ ನಿರ್ಮಾಣವಾಗಿದೆ. ಆದ್ರಿಂದ ನೀರು ಹೇಗಿರುತ್ತೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ. ನೀರು ಯಾವಾಗಲೂ ಕೂಡ ಚಲನದಿಂದ ಕೂಡಿರುತ್ತೆ, ನಾನಾ ಥರದ ಅಲೆಗಳಿಂದ ಕೂಡ್ಕೊಂಡಿರುತ್ತೆ. ಹಾಗೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಹರಿತಾ ಇರುತ್ತೆ. ವಿಚಾರಗಳ ಧಾರೆ, ಕಂಪನ, ಸಂಕಲ್ಪ ವಿಕಲ್ಪಗಳು. ಆಕಾಶ ಅನ್ನುವುದು ನಿರ್ಮಲ. ಎಷ್ಟೇ ಮೋಡಗಳು ಬರಲಿ, ಎಷ್ಟೇ ಗುಡುಗು ಸಿಡಿಲುಗಳು ಬರಲಿ, ಅಥವಾ ಏನೇ ಬರಲಿ, ಅದು ಯಾವುದೂ ಕೂಡ ಆಕಾಶದ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ. ಆತ್ಮತತ್ವ ಅಂತಂದ್ರೆ ಹಾಗೆ. ಅದ್ರ ಮೇಲೆ ಯಾವುದೇ ರೀತಿಯ ಧೂಳಾಗೋದಿಲ್ಲ, ಅದಕ್ಕೆ ಯಾವುದೇ ರೀತಿಯ ಸಾವು ನೋವುಗಳಿಲ್ಲ, ಅದಕ್ಕೆ ಯಾವುದೇ ರೀತಿಯ ನೋವು ನಲಿವುಗಳು ಅನ್ನುವುದಿಲ್ಲ. ಪೃಥ್ವಿ ಬರುತ್ತೆ ಹೋಗುತ್ತೆ, ಗಾಳಿ ಬರುತ್ತೆ ಹೋಗುತ್ತೆ, ಮಳೆ ಬರುತ್ತೆ ಹೋಗುತ್ತೆ. ಶರೀರ ಅನ್ನೋದು ಏನು ನಮಗೆ ಭಗವಂತ ಕೊಟ್ಟಿದ್ದಾನೆ, ಈ ಶರೀರದಲ್ಲಿ ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದನ್ನು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನಾವೇ ಕಲೀಲಿಲ್ಲ. ಮನಸ್ಸಿನ ಮಟ್ಟವೇ ಬೇರೆ. ಯಾವಾಗ ಮನಸ್ಸಿನ ಮಟ್ಟಕ್ಕೆ ನಾವು ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ, ಅಲ್ಲಿ ಚಿಂತೆ, ಅಲ್ಲಿ ದುಃಖ, ಅಲ್ಲಿ ಸಮಸ್ಯೆ, ವಿಚಾರಗಳ ಊಹಾಪೋಹ ಹಿಡ್ಕೊಳ್ಳುತ್ತೆ ನಮ್ಮನ್ನ. ಇನ್ನು ಆತ್ಮತತ್ವ ಅದನ್ನು ದಾಟಿರ್ತಕ್ಕಂಥ ಶುದ್ಧ ತತ್ವ ಅದು. ಯಾಕೆ? ಅದು ನಿರ್ವಿಚಾರದ ಸ್ಥಿತಿ, ಅದು ಧ್ಯಾನದ ಸ್ಥಿತಿ, ಅದೊಂದು ಮುಕ್ತಿಯ ಸ್ಥಿತಿ, ಅದೊಂದು ಅಸೀಮತೆಯಿಂದ ಕೂಡಿರ್ತಕ್ಕಂಥ ಸ್ಥಿತಿ. ಜ್ಞಾನಿಗಳನ್ನ ಪರಮಹಂಸ ಅಂತ ಹೇಳಿ ಕರೀತಾರೆ. ಯಾಕೆಂತಂದ್ರೆ ಯಾವ ವ್ಯಕ್ತಿಯ ಜ್ಞಾನ ಆಚರಣೆಯಲ್ಲಿ ಬದಲಾಗುತ್ತದೋ, ಆ ಜ್ಞಾನವನ್ನ ಆಚರಣೆಯಲ್ಲಿ ರೂಪದಲ್ಲಿ ಬದಲಾಯಿಸ್ತಕ್ಕಂತಹ ವಿಶೇಷ ಆ ತಿಳುವಳಿಕೆ ಅನ್ನೋಂಥದ್ದು ಏನಿದೆ, ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಒಂದು ಸ್ಫಟಿಕ ಕಲ್ಲಿದೆ. ಅತ್ಯಂತ ಶುದ್ಧ ಸ್ಫಟಿಕ ಸಂಕಾಶಂ, ಅತ್ಯಂತ ಶುದ್ಧ. ನಾಳೆಯಿಂದ ಅದನ್ನು ಉಪಯೋಗಿಸೋಣ ಅನ್ನುವಂಥ ರೀತಿಯಲ್ಲಿ ನಾವು ನಿರ್ಧಾರವನ್ನು ಮಾಡಿದೆವು, ಹಾಗಾದ್ರೆ ಅದು ವ್ಯರ್ಥವಾಯಿತು.
ಎಷ್ಟೋ ಬಾರಿ ನಾವು ನೋಡ್ತೀವಿ, ಅನೇಕ ಸತ್ಸಂಗಗಳಿಗೆ ಹೋಗ್ತೀವಿ. ಇಲ್ಲಿ ಅನೇಕ ಈ ನಮ್ಮ ಪ್ರವಚನದಲ್ಲಿ ತುಂಬ ಜನ ಎಲ್ಲ ಬರ್ತಾರೆ, ಎಲ್ಲ ಕೂತಿದಾರಲ್ಲ, ನೋಟ್ಸ್ ಮಾಡ್ಕೋತಾರೆ. ಅದೇ ಪ್ರವಚನ ಆಗ್ತಾ ಇದೆ, ಕೂತ್ಕೊಂಡು ಕೇಳಿ ನೀವು. ಇಲ್ಲ, ನೋಟ್ಸ್ ಮಾಡ್ಕೋತೀವಿ. ಯಾಕೆ? ಮುಂದೆ ಯಾವತ್ತಾದ್ರೂ ಕೂಡ ಪ್ರಯೋಜನಕ್ಕೆ ಬರಬಹುದು. ಯಾವಾಗ ಕೇಳ್ತಾ ಇದ್ದೀವಿ ಆವಾಗ ನಮಗದು ಉಪಯೋಗಕ್ಕೆ ಬರ್ತಾ ಇಲ್ಲ, ಆವಾಗಲೇ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾವುದು ಇವತ್ತು ನಮಗೆ ಉಪಯೋಗಕ್ಕೆ ಬರ್ತಾ ಇಲ್ಲ, ನಾಳೆ ಯಾವಾಗ ಉಪಯೋಗಕ್ಕೆ ಬಂದೀತದು? ಏನು ಕೇಳ್ತಾ ಇದ್ದೀವಿ ಅದನ್ನು ಈಗಲೇ ನಮ್ಮ ಅಂತಃಕರಣದ ಒಳಗಡೆ ಇಳಿಸ್ಕೊಳ್ಳೋಣ. ಈ ಕ್ಷಣದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈ ಕ್ಷಣದಿಂದಲೇ ಆ ರೀತಿಯಲ್ಲಿ ಜೀವನವನ್ನು ಮಾಡೋದನ್ನು ನಾವು ಅದರಿಂದ ಜೀವನದಲ್ಲಿ ಈ ಕ್ಷಣದಲ್ಲಿ ಈಗ ಏನೊಂದು ಘಟಿಸ್ತದೆ ನೋಡಿ, ಬಹಳ ಶ್ರೇಷ್ಠ. ಗುರುವಿನ ಸಾನ್ನಿಧ್ಯದಲ್ಲಿ ನಾವು ದೃಷ್ಟಿಯನ್ನು ಕೊಟ್ಟು ನೋಡ್ತಾ ಯಾವಾಗ ಅದನ್ನು ಕಲಿತೀವೋ, ಗುರು ನಮ್ಮ ಒಳಗಡೆಗೆ ಇಳಿಲಿಕ್ಕೆ ರೆಡಿ ಇದ್ದಾನೆ. ಆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ಅವನು ತಯಾರಿದ್ದಾನೆ. ಆದರೆ ನಾವು ನೋಟ್ಸ್ ಬರೀತಾ ಕೂತ್ಕೊಂಡಿದ್ರೆ ಎಲ್ಲಿ ತನಕ ನಾವು ಅದನ್ನು ಸಂಪೂರ್ಣವಾಗಿ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸಿಕೊಳ್ಳೋದಿಲ್ವೋ, ಹಾಗಾದರೆ ಜೀವನದ ಸತ್ಯ ವಸ್ತುಗಳಿಂದ, ಸತ್ಯ ತತ್ವಗಳಿಂದ ನಾವು ವಂಚಿತರಾಗ್ತೀವಿ. ಅದಕ್ಕೆ ನಾವು ಎಷ್ಟೋ ಸತ್ಸಂಗಗಳಿಗೆ ಹೋಗ್ತೀವಿ, ಅವ್ರು ಹೇಳುವಾಗ ನಮಗೆ ಅರ್ಥವಾದ ಹಾಗೆ ಅನಿಸುತ್ತೆ. ಹೊರಗಡೆ ಬಂದುಕೊಳ್ಳಿ ಮತ್ತೆ ಅದೇ ಗೊಂದಲ, ಅದೇ ಅನಿಶ್ಚಿತತೆ. ಅಲ್ಲಿ ಅರ್ಥ ಆಗಿತ್ತು ಅನ್ನಿಸ್ತು, ಯಾಕೋ ಇವಾಗ ಅರ್ಥವೇ ಆಗ್ತಾ ಇಲ್ಲ. ಯಾಕೆ? ಯಾಕೆಂತಂದರೆ ಯಾವುದನ್ನು ನಾವು ಕೇಳಿದ್ದೀವಿ ಅದು ನಮ್ಮ ಆಚರಣೆ ಆಗಿಲ್ಲ. ಯಾವುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವೋ ಅದು ನಮ್ಮ ಜೀವನದ ತಲೆಯಾಗಿಲ್ಲ. ಅದರಿಂದ ಈ ಜಗತ್ತಿನಲ್ಲಿ ಯಾವುದು ನಮಗೆ ತಿಳಿಯಲು ಪಡುತ್ತೋ ಅದನ್ನು ಜೀವಿಸಲಿಕ್ಕೂ ಕೂಡ ಸಾಧ್ಯ ಇದೆ, ಅದನ್ನು ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದರಿಂದ ವ್ಯರ್ಥವಾಗಿರ್ತಕ್ಕಂಥ ತರ್ಕ, ವ್ಯರ್ಥವಾಗಿರ್ತಕ್ಕಂಥ ಮಾತು, ವ್ಯರ್ಥವಾಗಿರ್ತಕ್ಕಂಥ ಚರ್ಚೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬಾರ್ದು. ಏನನ್ನ ಕೇಳ್ತೀನಿ, ಏನನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ. ಈ ಜಗತ್ತಿನಲ್ಲಿ ಚಿಂತನೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಈ ಜಗತ್ತಿನಲ್ಲಿ ನಿಂದನೆ ಮಾಡ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ಈ ಜಗತ್ತಿನಲ್ಲಿ ನಾನಾ ಥರದ ಜನ ಇದ್ದಾರೆ. ಇನ್ನೊಬ್ಬರನ್ನ ಬೈಯುವಂಥದ್ದು, ಮತ್ತೊಬ್ಬರ ನಿಂದನೆಯನ್ನು ಮಾಡುವಂಥದ್ದು, ಅಥವಾ ಸುಮ್ಮನೆ ವಿಚಾರವನ್ನು ಮಾಡುವಂಥದ್ದು ಬಹಳ ಸರಳ, ಬಹಳ ಸುಲಭ. ಆ ಜ್ಞಾನ ಅನ್ನುವಂಥದ್ದು ಏನಿದೆ ನಮ್ಮ ಅಂತಃಕರಣದ ಒಳಗಡೆಗೆ, ಆ ಜ್ಞಾನವನ್ನು ನನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಏನಿದೆ, ಗಮನಿಸಿ ನೀವು, ಪ್ರೇಮವನ್ನು, ಪ್ರೀತಿ, ಪ್ರೇಮ ಅಂತ ಏನು ನಾವು ಕರಿತೀವಿ, ಅದನ್ನು ಇಲ್ಲ ಅನ್ನುವಂಥದ್ದು, ಅದನ್ನು ನಿಂದಿಸುವಂಥದ್ದು ಬಹಳ ಸರಳ, ಬಹಳ ಸುಲಭ. ಆದರೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವಂಥದ್ದು ಅಥವಾ ಪ್ರೇಮದಲ್ಲಿ ಮುಳುಗುವಂಥದ್ದು ಬಹಳ ಕಷ್ಟ. ಯಾಕೆಂದರೆ ಪ್ರೇಮದ ಅಗ್ನಿಯ ಒಳಗಡೆಗೆ ನಾವು ಹೋಗಬೇಕಾಗತ್ತೆ. ಯಾವಾಗ ಪ್ರೇಮದಲ್ಲಿ ಮುಳುಗುತ್ತೀವಿ ನಾವು, ನಮ್ಮನ್ನು ನಾವು ಕಳೆದುಕೊಳ್ಳಬೇಕಾಗುತ್ತೆ, ನಾವು ಇಲ್ಲವಾಗಬೇಕಾಗುತ್ತೆ. ಎಲ್ಲವೂ ಕೂಡ ನೀನೇ ಅಂತಕ್ಕಂಥ ಭಾವದಲ್ಲಿ ಮುಳುಗಬೇಕಾಗತ್ತೆ. ಆವಾಗ ಅದನ್ನು ಭಕ್ತಿ ಅಂತ ಹೇಳಿ ಕರೀತಾರೆ. ಸಾತು ಪರಮ ಪ್ರೇಮ ರೂಪ, ನಾರದರು ಹೇಳ್ತಾರೆ. ಅದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಪ್ರೇಮ.
ಆದರೆ ನಮ್ಮ ಎಲ್ಲ ಆಚರಣೆಗಳು, ನಮ್ಮ ಎಲ್ಲ ತಿಳುವಳಿಕೆ ಎಲ್ಲವೂ ಕೂಡ ಏನೋ ನಪುಂಸಕತೆಯಿಂದ ಕೂಡಿಕೊಂಡಿದೆ. ಕೇವಲ ಬಾಹ್ಯಾಚರಣೆ ಆಗಿದೆ. ಕೇವಲ ಮತ್ತೊಬ್ಬರಿಗೆ ತೋರಿಸ್ಲಿಕ್ಕಾಗಿದೆ ಹೊರತು ಯಾರೋ ಕೇಳ್ತಾರೆ, "ಏನು ಸ್ವಾಮೀಜಿ ಭಗವಂತನಿದ್ದಾನೆ" ಅಂತ. ಇರಬೇಕು. ಇಲ್ಲದೆ ಹೋದರೆ ಹೇಗೆ? ಅವನು ಇಲ್ಲದೇ ಇದ್ರೆ ಯಾಕೆ ಇಷ್ಟೊಂದು ಜನ ಪೂಜೆ ಮಾಡ್ತಾರೆ? ಯಾಕೆ ಇಷ್ಟೊಂದು ಜನ ಆರಾಧಿಸ್ತಾರೆ? ನೀವು ಯಾವತ್ತಾದರೂ ವಿಚಾರವನ್ನು ಮಾಡಿದ್ದೀರಾ? ಯಾವತ್ತಾದರೂ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀರಾ? ಯಾವತ್ತಾದರೂ ಆ ಭಗವಂತನನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ತಕ್ಕಂಥ ಅರಿಯುವ ಪ್ರಯತ್ನವನ್ನು ಏನಾದರೂ ನಾವು ಮಾಡಿದ್ದೇವೆ? ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೀವಿ. ಅವ್ರು ಹೋಗಿ ನಮಸ್ಕಾರ ಮಾಡಿದ್ರು, ನಾವು ಹೋಗಿ ನಮಸ್ಕಾರ ಮಾಡಿದ್ದೀವಿ. ಅವ್ರು ಅಡ್ಡ ಬಿದ್ದರು, ನಾವು ಅಡ್ಡ ಬಿದ್ದೆವು. ಆದ್ರಿಂದ ನಾವು ಹೋಗಿ ಎಂಥ ವ್ಯಕ್ತಿ ಹತ್ರ ಹೋಗಬೇಕು? ಯಾವ ವ್ಯಕ್ತಿ ಹತ್ರ ಜೀವನದ ಸುಗಂಧವಿದೆ, ಯಾವ ವ್ಯಕ್ತಿ ಆ ಪರಮಾತ್ಮನನ್ನು ಅರಿತಿದ್ದಾನೆ, ಅವನಲ್ಲಿ ಜೀವನವನ್ನು ಮಾಡ್ತಾ ಇದ್ದಾನೆ. ಯಾವ ವ್ಯಕ್ತಿ ಕುಡಿತಾನೆ ನೋಡಿ, ಅವನನ್ನು ಹೋಗಿ ಕೇಳಬೇಕು, ಎಲ್ಲಿ ಸಿಗುತ್ತಿದ್ದು ಅಂತ. ಅವನಿಗೆ ಚೆನ್ನಾಗಿ ಗೊತ್ತು. ಅದೇ ರೀತಿಯಲ್ಲಿ ಜೀವನದ ಸತ್ಯ ತತ್ವವನ್ನು ಯಾವ ವ್ಯಕ್ತಿ ಅರಿತಿದ್ದಾನೋ, ಯಾವ ವ್ಯಕ್ತಿ ಅದನ್ನು ಜೀರ್ಣಿಸ್ಕೊಂಡಿದ್ದಾನೋ, ಅಂಥವ್ರನ್ನ ಸಂತ, ಅಂಥವ್ರನ್ನ ಮಹಾತ್ಮ ಅಂತ ಕರೀತಾರೆ. ಅಂಥವ್ರ ಬಳಿ ಹೋಗಿ ನಾವು ಕೇಳಬೇಕು, ಏನಿದು ಜೀವನ. ಈ ಜಗತ್ತಿನಲ್ಲಿ ಜೀವನದ ಸುಗಂಧವೇ ಇಲ್ಲ. ಮಾತನಾಡೋರು ಬೇಕಾದಷ್ಟು ಜನ ಇದ್ದಾರೆ, ಚಿಂತಕರು ಬಹಳಷ್ಟು ಜನ ಇದ್ದಾರೆ. ಅವರ ಮಾತುಗಳು ನಮ್ಮನ್ನು ಮೋಹಿತರನ್ನಾಗಿ ಮಾಡ್ತವೆ ಅಷ್ಟೇ. ಅದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಯಾಕೆಂದರೆ ಸತ್ಯ ತತ್ವ ಅನ್ನುವಂಥದ್ದು ಏನಿದೆ, ಅತ್ಯಂತ ಸೂಕ್ಷ್ಮವಾಗಿದೆ, ಬಹಳ ನಾಜೂಕ್. ಆ ಸತ್ಯ ತತ್ವವನ್ನು ನೀವು ಹೃದಯದ ಒಳಗಡೆಗೆ ತೆಗೆದುಕೊಂಡು ಹೋಗ್ತಿರೋ, ಅಲ್ಲೊಂದು ಸಮಸ್ಯೆ ಆಗುತ್ತೆ. ಏನಪ್ಪ ಸಮಸ್ಯೆ ಅಂದರೆ, ಒಳಗಡೆ ಹೋದ್ಕೊಳ್ಳಿ ಅದು ಅಂಕುರಿತವಾಗಲಿಕ್ಕೆ ಶುರುವಾಗುತ್ತೆ, ಬೆಳೀಲಿಕ್ಕೆ ಶುರು. ಅದೇ ಬೀಜವನ್ನು ತೆಗೆದುಕೊಂಡೋಗಿ ತಿಜೋರಿಯಲ್ಲಿರಿ, ಇಡೀ ಒಣಗೋಗ್ಬಿಡುತ್ತೆ, ಸತ್ತು ಹೋಗ್ಬಿಡುತ್ತೆ, ಅದು ನಾಶವಾಗಿ. ನಾವು ನಮ್ಮ ಎಲ್ಲ ಶಾಸ್ತ್ರಗಳನ್ನು ತಿಜೋರಿಯಲ್ಲಿ ಇಟ್ಟಿದ್ದೀವಿ. ನಮ್ಮಲ್ಲಿ ಸತ್ಯ ತತ್ವಗಳ ಕಡಿಮೆ ಇದೆ ಅಂತಿಲ್ಲ, ಹೇಳುವವರು ಕಡಿಮೆ ಇದ್ದಾರೆ ಅಂತಲ್ಲ. ಆದರೆ ಅದನ್ನೆಲ್ಲ ಒಂದು ತಿಜೋರಿಯಲ್ಲಿ ಹಾಕಿ ಬೀಗ ಹಾಕಿಟ್ಟಿದ್ದೀವಿ. ಜೀವನವನ್ನು ಎರಡು ರೀತಿಯಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ. ಏನದು? ಒಂದು ಹೂವಿನ ತೋಟವಿದೆ, ಆ ಹೂವಿನ ತೋಟದಿಂದ ಹೂಗಳನ್ನು ತೆಗೆದುಕೊಂಡು ಬಂದು ಅದನ್ನೊಂದು ಮಾಲೆಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಒಂದು ಕಡೆಗೆ ಆ ಹೂವಿನ ರಾಶಿಯನ್ನು ಕೂಡ ಹಾಕ್ಬೋದು, ಇನ್ನೊಂದು ಕಡೆಗೆ ಅದೇ ಹೂಗಳನ್ನು ತೆಗೆದು ಒಂದು ಸುಂದರವಾದಂತಹ ಮಾಲೆಯನ್ನು ಕೂಡ ಮಾಡ್ಬೋದು. ಒಂದು ಹೂವಿನ ರಾಶಿಗೂ ಆ ಹೂವಿನಿಂದ ಮಾಡಿರ್ತಕ್ಕಂಥ ಒಂದು ಮಾಲೆಗೂ ಬಹಳಷ್ಟು ವ್ಯತ್ಯಾಸವಿದೆ. ಯಾಕೆ? ಮಾಲೆ ಅನ್ನುವಂಥದ್ದೇನಿದೆ, ಅದೊಂದು ಸಂಯೋಜನವಾಗಿದೆ. ಅಲ್ಲೊಂದು ಸಂಗೀತವಿದೆ, ಅಲ್ಲೊಂದು ಸೌಂದರ್ಯವಿದೆ. ಮಾಲಿನಲ್ಲಿ ಏನೋ ಒಂದು ಸಂಬಂಧವಿದೆ, ಒಂದಕ್ಕೊಂದು ಸೇರ್ಕೊಂಡಿದೆ, ಒಂದು ಶೃಂಖಲೆ ಇದೆ. ಹೂವಿನ ರಾಶಿ ಏನನ್ನೋದು ಬಿದ್ದಿದೆ, ಅಲ್ಲೊಂದು ಶೃಂಖಲೆ ಇಲ್ಲ, ಅಲ್ಲೊಂದು ಮಾಲೆ ಇಲ್ಲ, ಅಲ್ಲೊಂದು ಶಿಸ್ತಿಲ್ಲ, ಅಲ್ಲೊಂದು ಸೌಂದರ್ಯವಿಲ್ಲ. ಹೂಗಳಿವೆ, ಎಲ್ಲ ಹೂಗಳು ಕೂಡ ಬೇರೆ ಬೇರೆಯಾಗಿವೆ, ಎಲ್ಲ ಒಂದಾಗಿಲ್ಲ.
ನಾವು ಕೂಡ ನಮ್ಮ ಜೀವನದಲ್ಲಿ ಹಾಗೆ ಆಗುತ್ತೆ. ಜೀವನದ ಅನೇಕ ಕ್ಷಣಗಳಿವೆ. ಎಲ್ಲವೂ ಕೂಡ ನಾಶವಾಗ್ಬಿಡ್ತವೆ. ಎಲ್ಲವೂ ಬೇರೆ, 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 ಬೇರೆ ಆಗಿವೆ. ಅಲ್ಲೊಂದು ಜೀವನದ ಧಾರೆ ಅನ್ನುವಂಥದ್ದಿಲ್ಲ. ಅಲ್ಲೊಂದು ಜೀವನದ ಒಂದು ಏನಂತೀವಿ ದಾರ, ಹಗ್ಗ ಅನ್ನುವಂಥದ್ದಿಲ್ಲ. ಎಲ್ಲವನ್ನು ಸೇರಿಸಿ ಹಿಂದಿನ ಕ್ಷಣ, ಈಗಿನ ಕ್ಷಣ ಮತ್ತು ಮುಂದಿನ ಕ್ಷಣ ಎಲ್ಲವನ್ನೂ ಕೂಡ ಒಂದು ವೇಳೆ ನಾವು ಜೋಡಿಸ್ತೀವೋ, ಹಾಗಾದ್ರೆ ಅದೊಂದು ಸುಂದರವಾದಂತಹ ಮಾಲೆ ಆಗುತ್ತೆ. ಜೀವನ ಒಂದು ಮಾಲೆ ಆಗಬೇಕು. ಜನ್ಮ ಮತ್ತು ಮೃತ್ಯು ಅನ್ನೋದೇನಿದೆ, ಅದು ಒಂದೇ ಮಾಲೆಯ ಎರಡು ತುದಿಗಳಿದ್ದ ಹಾಗೆ. ಎರಡು ಒಟ್ಟಾಗಿವೆ, ಎರಡು ಬೇರೆ ಬೇರೆ ಆಗಿಲ್ಲ. ಗಮನಿಸಿ, ನೀವು ಒಂದಿಷ್ಟು ವರ್ಣಮಾಲೆಗಳಿವೆ ನಮ್ಮ ಹತ್ರ. ಆ ವರ್ಣಮಾಲೆಗಳನ್ನು ಒಂದು ಕವಿತೆಯ ರೂಪದಲ್ಲಿ ಜೋಡಿಸಿದ್ರೆ ಏನೋ ಒಂದು ಸೌಂದರ್ಯ, ಏನೋ ಒಂದು ಖುಷಿ, ಏನೋ ಒಂದು ಸಂತೋಷವಾದ ಅದೇ ಅಕ್ಷರಗಳು. ಗಮನಿಸಿ, ನೀವು ಎಂತೆಂಥ ಅದ್ಭುತವಾದಂತಹ ಕವಿಗಳಾಗಿ ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ಎಂತೆಂಥ ಸುಂದರವಾದಂಥ ಕವನಗಳನ್ನು ನೋಡ್ಬೇಕು ನೀವು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಅರಿಯದಾದೆ ನಮ್ಮೊಳಗೆ. ಅಕ್ಷರಮಾಲೆಗಳಿರ್ತಕ್ಕಂಥ ಅಕ್ಷರಗಳೇ ಇವು, ಬೇರೆ ಯಾವುದೂ ಅಲ್ಲ. ಆದರೆ ಆ ಅಕ್ಷರಗಳನ್ನು ಒಂದು ಮಾಲೆಯ ರೂಪದಲ್ಲಿ, ದಾರದ ರೂಪದಲ್ಲಿ ಯಾವಾಗ ನಾವು ಅದನ್ನು ಜೋಡಿಸ್ತೀವಿ, ಸುಂದರವಾದಂಥ ಅರ್ಥವನ್ನು ಕೊಡ್ತೀವಿ. ಮಾರ್ಕ್ ಟ್ವೆಮನ್ ಅಂತ ಹೇಳಿ ಒಬ್ಬ ಬಹಳ ದೊಡ್ಡ ಮಾತುಗಾರನಿದ್ದ, ಒಬ್ಬ ಭಾಷಣಕಾರ, ಬಹಳ ಸುಂದರವಾಗಿ ಮಾತಾಡ. ಒಂದ್ಸರಿ ಅವನ ಮಿತ್ರ ಅವ್ರ ಊರಿಗೆ ಒಬ್ಬ ಒಳ್ಳೆಯ ಪ್ರವಚನಕಾರ, ಒಬ್ಬ ಸ್ಪೀಕರ್ ಅವನನ್ನು ಕರೆಸಿದ್ದು. ಮಿತ್ರ ಹೇಳ್ದ, ಮಾರ್ಕ್ ಟ್ವೆಮನ್ಗೆ ಹೇಳ್ದ, ಏಯ್ ನೀನು ಬಾ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇವತ್ತು ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ, ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಬಂದ ಅವನು ಪ್ರವಚನವನ್ನು ಕೇಳಿ ಆದಮೇಲೆ ಎಷ್ಟು ನೀರಸವಾಗಿ ಕೂತಿದ್ದ ಅವನು. ಅದೇ ರೀತಿಯ ಭಾವನೆ ಅವನ ಅಂತಃಕರಣದಲ್ಲಿರಲಿಲ್ಲ, ಮುಖದಲ್ಲಿ ವ್ಯಕ್ತವಾಗಲಿಲ್ಲ. ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿ, ಎಷ್ಟು ಸಂತೋಷದಿಂದ ಅವನ ಪ್ರವಚನವನ್ನು ಕೇಳ್ತಾ ಇದ್ರು. ಸರಿ ಆಯಿತು, ಮಿತ್ರನಿಗೆ ಇವನನ್ನು ಕರೆಸಿದ್ದಕ್ಕೆ ಬಹಳ ಬೇಸರವಾಯಿತು. ವಾಪಸ್ಸು ಕರ್ಕೊಂಡು ಹೋಗಿ ಅವನನ್ನು ಮನೆಗೆ ಬಿಡಲಿಕ್ಕೆ ಅಂತ ಹೋದಾಗ ಅವನು ಕೇಳ್ತಾನೆ, ಯಾಕೆ ಚೆನ್ನಾಗಿರ್ಲಿಲ್ವಾ ಪ್ರವಚನ? ಎಷ್ಟು ಚೆನ್ನಾಗಿತ್ತು, ಎಲ್ಲರೂ ಕೂಡ ನಾವು ಎಷ್ಟು ಖುಷಿ ಪಟ್ಟೆವು, ಎಷ್ಟು ಆನಂದವನ್ನು ಪಟ್ಟೆವು, ಯಾಕೆ ನಿಮಗೆ ಸರಿ ಹೋಗಲಿಲ್ಲ? ಏ ಇಲ್ಲ, ಇವನು ಏನು ಹೇಳಿದಾನೆ ಎಲ್ಲ ನನ್ನ ಹತ್ರ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿದೆ ಅದು. ಹೌದಾ? ಹೌದು, ಆ ಪುಸ್ತಕದಿಂದಲೇ ಅವನು ಎಲ್ಲವನ್ನೂ ನೋಡಿ ಹೇಳಿದ್ದು. ಏನದು ಪುಸ್ತಕ? ಆ ಪುಸ್ತಕವನ್ನು ಕೊಡು, ನಾನು ಅವ್ರಿಗೆ ಕೊಡ್ತೀನಿ, ನಾನು ಹೇಳ್ತೀನಿ, ಈ ಪುಸ್ತಕದಿಂದ ಕಾಪಿ ಮಾಡಿದ್ದಾರೆ ನೀವು. ಮನೆಗೆ ಹೋದ ಕೂಡಲೇ ಮನೆಯಲ್ಲಿದ್ದಂತಹ ಒಂದು ಡಿಕ್ಷನರಿ ಇತ್ತು, ಆ ಡಿಕ್ಷನರಿನ ತಂದು ಕೊಟ್ಟು ಅವನು ಹೇಳ್ದ, ಇದನ್ನು ಕೊಡು, ಅವ್ರು ಏನೇನು ಮಾತಾಡಿದ್ರೆ ಎಲ್ಲವೂ ಕೂಡ ಇದರಲ್ಲಿ. ಶೇಕ್ಸ್ಪಿಯರ್ಗೂ ಡಿಕ್ಷನರಿಗೂ ವ್ಯತ್ಯಾಸವೇ ಇಲ್ವಾ ಹಾಗಾದರೆ? ಕುವೆಂಪುಗೂ ಡಿಕ್ಷನರಿಗೂ ವ್ಯತ್ಯಾಸವೇ ಇಲ್ವಾ? ದ ರಾ ಬೇಂದ್ರೆಗೂ ಡಿಕ್ಷನರಿಗೂ ವ್ಯತ್ಯಾಸವೇ ಇಲ್ವಾ? ಉಪನಿಷತ್ತಿಗೂ ಡಿಕ್ಷನರಿಗೂ ವ್ಯತ್ಯಾಸವೇ ಇಲ್ವಾ? ಅದೇ ರೀತಿಯಲ್ಲಿ ನಮಗೂ ಸಂತರಿಗೂ ಇರ್ತಕ್ಕಂಥ ವ್ಯತ್ಯಾಸ.
ನಮ್ಮ ಹತ್ರನೂ ಕೂಡ ಶಬ್ದಗಳ ಸಾರವಿದೆ, ಶಬ್ದಗಳ ಭಂಡಾರವಿದೆ, ಡಿಕ್ಷನರಿ ಆಗಿದ್ದೇವೆ ನಾವು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಯಾವಾಗ ನಾವು ಜೋಡಿಸ್ತೀವೋ, ಒಂದು ಮಾಲೆಯ ರೂಪದಲ್ಲಿ ಯಾವಾಗ ಆ ಹೂಗಳನ್ನು ಹಾರವನ್ನಾಗಿ ನಾವು ಮಾಡ್ತೀವೋ, ಅದು ಬಹಳ ಸುಂದರ, ಬಹಳ ಅದ್ಭುತ ಮಾಲೆಯಾಗತ್ತೆ. ಯಾವ ವ್ಯಕ್ತಿ ತನ್ನ ಜೀವನವನ್ನೇ ಒಂದು ಸಾಧನೆಯನ್ನಾಗಿ ಮಾಡ್ಕೊಂಡಿದ್ದಾನೋ ಅದನ್ನ ಜೀವನ ಅಂತ ಕರೀತಾರೆ. ಯಾಕೆ? ಅವನ ಜೀವನದಲ್ಲಿ ಒಂದು ಅನುಶಾಸನ ಅನ್ನೋದು ಬರುತ್ತೆ, ಅವನ ಜೀವನದಲ್ಲಿ ಒಂದು ಶಿಸ್ತು ಅನ್ನೋದು ಇರುತ್ತೆ. ಯಾವಾಗ ಆ ರೀತಿಯಲ್ಲಿ ಜೀವನವನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀವೋ, ನಮ್ಮ ಜೀವನದಲ್ಲಿ ಒಂದು ಹೊಳಪು ಬರ್ಲಿಕ್ಕೆ ಶುರು ಆಗುತ್ತೆ, ಒಂದು ಹೊಸ ಚೈತನ್ಯ ಅನ್ನೋದು ಬರ್ಲಿಕ್ಕೆ ಶುರು. ಗದ್ಯ ಪದ್ಯವಾಗಿ ಪರಿಣಮಿಸ್ತದೆ. ಜೀವನದಲ್ಲಿ ಸಂತೋಷ ತನ್ನಿಂದ ತಾನೇ ಹರಿಲಿಕ್ಕೆ ಶುರು ಆಗುತ್ತೆ. ಜೀವನದಲ್ಲಿ ಹಾಡು ಆರಂಭವಾಗುತ್ತೆ, ಸಂಗೀತ ಅನ್ನೋದು ಆರಂಭ. ಸಂಗೀತದ ಒಂದು ಧಾರೆ ಅನ್ನಿಸೋದು ಅವನ ಶರೀರದಿಂದ, ಅವನ ಜೀವನದಿಂದ ಹೊರಗೆ ಹರಿಲಿಕ್ಕೆ ಶುರು ಆಗುತ್ತೆ. ಯಾವಾಗ ನಾವು ಬಹಳ ಖುಷಿ ಆಗ್ತೀವಿ, ನಾವು ಸುಮ್ಮನೆ ಇರ್ಲಿಕ್ಕೆ ಆಗೋಲ್ಲ, ನಾವು ಕೈನಲ್ಲಿ ಹಾಡು ಹೇಳಲಿಕ್ಕೆ ಶುರು. ಯಾವಾಗ ಸಂಗೀತದಲ್ಲಿ ನಾವು ಮುಳುಗ್ತೀವೋ ಆವಾಗ ಮಾತ್ರ ಪರಮಾತ್ಮನ ಪದತಲಕ್ಕೆ ತಲುಪಿಸುವ ಅರ್ಹತೆಯನ್ನು ನಾವು ಗಳಿಸ್ತೀವಿ. ವ್ಯರ್ಥವಾಗಿರ್ತಕ್ಕಂಥ ವಸ್ತುಗಳ, ವ್ಯರ್ಥವಾಗಿರ್ತಕ್ಕಂಥ ವಿಷಯಗಳ, ವ್ಯರ್ಥವಾಗಿರ್ತಕ್ಕಂಥ ಮಾತುಗಳ ಸಂಗ್ರಹದಿಂದ ನಾವು ಅಯೋಗ್ಯರಾಗ್ತೀವಿ. ನಮ್ಮ ಜೀವನ ಅನಿಸೋದು ವ್ಯರ್ಥವಾಗುತ್ತೆ ಅದರಿಂದ ಯಾವುದೇ ರೀತಿಯ ಸಾರ್ಥಕತೆ, ಸಫಲತೆ ಆದ್ರಿಂದ ನಾವು ಪರಮಾತ್ಮನ ಬಳಿ ಹೋಗ್ಲಿಕ್ಕೆ, ಪರಮಾತ್ಮನ ಅರಿವ ಯೋಗ್ಯತೆಯನ್ನು ಇನ್ನೂ ನಾವು ಪಡೆದುಕೊಂಡಿಲ್ಲ. ಯಾಕೆಂತಂದ್ರೆ ನಮ್ಮ ಜೀವನ ಒಂದು ಸುಂದರವಾದಂಥ ಹೂವಿನ ಮಾಲೆ ಆಗಿಲ್ಲ. ಅದರಿಂದ ನಾವು ನಮ್ಮನ್ನು ಒಂದು ಸುಂದರವಾದಂತಹ ಮಾಲೆಯನ್ನಾಗಿ ನಾವು ಜೀವನದಲ್ಲಿ ಒಂದು ಮಾಲೆ ಆಗ್ಬೇಕು. ನಾವು ಜೀವನಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನ ಕೊಡಬೇಕು ನಾವು. ಇವಾಗ ನಮ್ಮ ಅಂತಃಕರಣ, ನಮ್ಮ ಜೀವನ ಅನ್ನೋದು ಹೇಗಾಗಿದೆ ಅಂತಂದ್ರೆ ಒಂದು ಸಂತೆ ಇದೆ. ಅನೇಕ ದಿಶೆಗಳಲ್ಲಿ ಅನೇಕ ಕಡೆಗೆ ಓಡ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಇಲ್ಲ. ಅದನ್ನು ಒಂದು ದಿಶೆಯ ಕಡೆಗೆ, ಒಂದು ಮಾರ್ಗದ ಕಡೆಗೆ ಹೋಗುವ ಹಾಗೆ ನಾವು ಮಾಡಬೇಕು. ಯಾವ ವ್ಯಕ್ತಿ ಅದನ್ನ ಒಂದು ಕಡೆಗೆ ಹೋಗ್ತಾನೋ, ಒಂದು ಕಡೆಗೆ ಹೋಗುವ ಪ್ರಯತ್ನವನ್ನ ಮಾಡ್ತಾನೋ, ಹೋಗುವ ಕೆಲಸವನ್ನ ಪುಣ್ಯದ ಕೆಲಸ ಅಂತ ಹೇಳಿ ಕರೀತಾರೆ. ಎಲ್ಲಾ ಕಡೆ ಹೋಗುವಂಥದ್ದು, ಎಲ್ಲೂ ತಲುಪದೇ ಇರುವಂಥದ್ದು, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅದೇ ಪಾಪ. ಎಲ್ಲಾ ಶಕ್ತಿಯನ್ನು ಒಂದು ಕಡೆಗೆ ಸಂಗ್ರಹ ಮಾಡಿ ಒಂದು ಕಡೆಗೆ ಸಾಧನೆಯ ಕಡೆಗೆ ಅಥವಾ ಭಗವಂತನ ಕಡೆಗೆ ಹೋಗುವಂತಹ ಅಥವಾ ಚಲಿಸುವಂತಹ ಮಾಡುವ ಆ ಪ್ರಕ್ರಿಯೆ, ಸಾಧನೆಯನ್ನ ಪುಣ್ಯದ ಕೆಲಸ ಅಥವಾ ಪುಣ್ಯ ಅಂತ ಹೇಳ್ತಾರೆ. ಪುಣ್ಯ ಧರ್ಮ. ಪಾಪಿ ಅನ್ನುವಂಥದ್ದು ಏನಿದೆ ಅದು ಯಾವ ವ್ಯಕ್ತಿಯ ಅಂತಃಕರಣ ಒಂದು ಸಂತೆ ಹಾಗಾಗಿದೆಯೋ, ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಏಕಾಗ್ರತೆ ಇದೆ, ಯಾವ ವ್ಯಕ್ತಿ ಅಂತಃಕರಣ ಒಂದು ಸುಂದರವಾದಂತಹ ಮಾಲೆಯ ಹಾಗಾಗಿದೆ, ಹೇಳೋದೊಂದು ಮಾಡೋದು ಒಂದು, ಅದು ಪಾಪಿಯ ಲಕ್ಷಣ. ಮಾತಾಡ್ತಾನೆ, ವಿಚಾರ ಇನ್ನೊಂದು ಮಾಡ್ತಾನೆ, ಜೀವನದ ಶೈಲಿಯ ಒಂದು ಬೇರೆ ಆಗಿರುತ್ತೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಒಂದು ಏನಂತೀವಿ ಏಕಸ್ವರತೆ ಇದೆಯೋ, ಒಂದು ಸುಗಂಧವಿದೆಯೋ, ಒಂದು ಸುಂದರವಾದಂತಹ ಒಂದು ಏನಂತೀವಿ ನಾವು ಅದಕ್ಕೆ ಶಿಸ್ತಿದೆಯೋ, ಕಣ್ಣೇನೋ ನೋಡ್ತಾ ಇದೆ, ಕೈ ಏನೋ ಮಾರ್ಗವನ್ನ ತೋರಿಸ್ತಾ ಇದೆ, ಮಾತು ಏನೋ ಹೇಳ್ತಾ ಇದೆ.
ಒಬ್ಬ ಪಾಪಿ ಅಂದರೆ ಯಾರು? ಅವನು ಅವನ ಜೊತೆಗೆ ಬಹಳಷ್ಟು ಜನ ಇದ್ದಾರೆ. ಪರಮಾತ್ಮ ಅಂತಕ್ಕಂಥವನು ಒಬ್ಬನೇ. ಅಂಥವನನ್ನ ಯೋಗಸ್ಥಃ ಅಂತ ಹೇಳಿ ಕರೀತಾರೆ. ಇಂಟಿಗ್ರೇಟೆಡ್. ಅವನೇನೋ ಏನೇ ಮಾಡಲಿ ಸಂಯೋಜಿತನಾಗಿರ್ತಾನ ಅವನು. ಒಂದೇ ದಿಶೆಯ ಕಡೆಗೆ, ಸಾಧನೆಯ ಕಡೆಗೆ. ಆ ಮಾರ್ಗದಲ್ಲಿ ಅವನು ಗತಿಮಾನನಾಗಿರ್ತಾನೆ. ಅದು ಬಿಟ್ಟು ಬೇರೆ ಯಾವುದಿಲ್ಲ ಕೂಡ. ಕಣ್ಣುಗಳು ಯಾವುದನ್ನ ನೋಡ್ತಾ ಇದೆ, ಕಾಲುಗಳು ಅದೇ ದಿಶೆಯಲ್ಲಿ, ಅದೇ ದಿಕ್ಕಿನಲ್ಲಿ ನಡೀತವೆ. ಕೈಗಳು ಅದೇ ದಿಕ್ಕಿನಲ್ಲಿ, ಮನಸ್ಸು ಕೂಡ ಅದರ ಬಗ್ಗೆನೇ ವಿಚಾರವನ್ನ ಮಾಡ್ತದೆ. ಅವನ ಶ್ವಾಸ ಕೂಡ ಆ ಕಡೆಗೆ ಹೋಗ್ತಾ ಇದೆ. ಅವನ ಹೃದಯ ಕೂಡ ಅದನ್ನೇ ಕುರಿತು ಚಿಂತನೆಯನ್ನ ಮಾಡ್ತಾ ಇರುತ್ತೆ. ಹೃದಯವು ಕೂಡ ಅದನ್ನೇ ಕುರಿತು ಮಿಡಿತಾ ಇರುತ್ತೆ. ಪೂಜ್ಯ ಡಿ ವಿ ಜಿ ಎಷ್ಟು ಸುಂದರ ಅಂತ ಒಂದು ಮಾತನ್ನು ಹೇಳ್ತಾರೆ ನೋಡಿ. ಇರುವ ಕೆಲಸವ ಮಾಡು ಕಿರಿದೇನದೆ ಮನಸ್ಸಿಟ್ಟು ದೊರೆತು ಹಸಾದವೆಂದುಣ್ಣು ಗುಣಗಿಡದೆ. ಪೂಜ್ಯ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಯಾವಾಗಲೂ ಕೂಡ ಬಹಳ ಸುಂದರವಂತ ಒಂದು ಮಾತನ್ನು ಹೇಳೋರು. ಕೈಗಳು ಎಲ್ಲಿ ಕೆಲಸವನ್ನ ಮಾಡ್ತಾವೆ, ಮನಸ್ಸು ಕೂಡ ಅಲ್ಲೇ ಇರಲಿ. ಆಗ ಮಾತ್ರ ನಮ್ಮ ಜೀವನ ಅನ್ನೋದೊಂದು ಸುಂದರವಾದಂತಹ ಮಾಲೆಯಾಗಿ ಪರಿವರ್ತಿತವಾಗುತ್ತೆ. ಆವಾಗ ನಮ್ಮ ಜೀವನ ಸುಗಂಧತೆಯಿಂದ ಕೂಡುತ್ತೆ. ಗಮನಿಸಿ ನೀವು, ಹೂವಿನ ಮಕರಂದ, ಹೂವಿನ ಸುಗಂಧ ಅನ್ನುವಂಥದ್ದು ಏನಿದೆ, ಗಾಳಿಯ ವಿರುದ್ಧವಾದಂತಹ ದಿಕ್ಕಿನ ಕಡೆಗೆ ಹೋಗೋದಿಲ್ಲ. ಗಾಳಿ ಯಾವ ಕಡೆ ಹೋಗುತ್ತೆ ಅದರ ಜೊತೆಗೆ ಹರ್ಕೊಂಡು. ಒಂದು ವೇಳೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಗಾಳಿ ಬೀಸ್ತಾ ಇದೆ ಅಂತಂದ್ರೆ, ಚಂದನದ ಮರ ತನ್ನ ಸುಗಂಧವನ್ನ ಪೂರ್ವದ ಕಡೆಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಬ್ಬ ಸತ್ಪುರುಷರ ಸುಗಂಧ ಅನ್ನುವಂಥದ್ದು ಏನಿದೆ, ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಪಸರಿಸ್ತದೆ. ಬೇರೆ ಎಲ್ಲ ಹೊರಗಡೆಯ ಗಂಧ ಅನ್ನುವಂಥದ್ದು ಏನಿದೆ, ಗಾಳಿ ಯಾವ ಕಡೆ ಹೋಗುತ್ತೆ ಆ ಕಡೆ ಹೋಗುತ್ತೆ. ಆದ್ರೆ ಒಬ್ಬ ಸಂತ, ಒಬ್ಬ ಸತ್ಪುರುಷ, ಒಬ್ಬ ಮಹಾತ್ಮನ ಸುಗಂಧ ಅನ್ನುವಂಥದ್ದು ಎಲ್ಲಾ ದಿಕ್ಕಿನ ಕಡೆಗೆ ಪಸರಿಸ್ತದೆ. ಒಬ್ಬ ಸಜ್ಜನನ ಸುಗಂಧ ಅನ್ನುವಂಥದ್ದು ಏನಿದೆ, ವಿಪರೀತ ದಿಶೆಯಲ್ಲೂ ಕೂಡ, ವಿರುದ್ಧವಾದಂತಹ ದಿಕ್ಕಿನಲ್ಲೂ ಕೂಡ ಪಸರಿಸ್ತದೆ. ಇದು ಒಂದೇ ಸುಗಂಧ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಚಲನೆ ಮಾಡೋದು, ಬೇರೆ ಯಾವುವು ಕೂಡ ನಡೆಯುತ್ತೆ. ಆದ್ರಿಂದ ಮನುಷ್ಯನೂ ಕೂಡ ಒಂದು ಹೂ ಇದ್ದ. ಆ ಹೂವು ಅರಳಬೇಕು, ಸುಗಂಧ ಎಲ್ಲ ಕಡೆಗೂ ಬೀರಬೇಕು. ಒಂದು ವೇಳೆ ಆ ಹೂ ಅರಳಲಿಲ್ಲ, ಹಾಗಾದ್ರೆ ಅವನ ದುಃಖಕ್ಕೆ ಅಂತ್ಯವೇ ಇಲ್ಲವಾಗ. ಗಮನಿಸಿ ನೀವು, ಒಬ್ಬ ಸ್ತ್ರೀ ಇದ್ದಾಳೆ, ಸ್ತ್ರೀಯ ಗರ್ಭದಲ್ಲಿ ಒಂದು ಮಗು ಇದೆ. ಆ ಮಗು ಗರ್ಭದಿಂದ ಹೊರಗಡೆನೆ ಬರೆದಿದ್ರೆ ಆ ತಾಯಿಯ ಪೀಡೆ ಹೇಗಿರ್ಬೋದು ಹೇಳಿ, ವಿಚಾರ ಮಾಡಿ. ಗರ್ಭ ಅನ್ನೋದು ಜಾಸ್ತಿ ದೊಡ್ಡದಾಗ್ತಾ ಹೋಗುತ್ತೆ. ತಾಯಿಯೇ ಸತ್ತು ಹೋಗ್ಬೇಕಾಗತ್ತೆ. ನಿಜ ಹೇಳ್ಬೇಕಂತಂದ್ರೆ, ನಮ್ಮ ಜೀವನದಲ್ಲಿ ದುಃಖ ಯಾವುದು? ದುಃಖ ಇದೆ ಆದ್ರಿಂದ ನಾವು ದುಃಖಿತನಾಗಿದ್ದೀವಿ ಅಲ್ಲ, ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯವಿದೆ, ಆದ್ರೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ, ನಾವು ಅದು ಆಗ್ಲಿಲ್ಲ, ಅದರಿಂದ ದುಃಖಿತರ. ಏನಾಗ್ಲಿಕ್ಕೆ ಸಾಧ್ಯ ಇತ್ತು ಅದು ನಮ್ಮ ಕೈನಲ್ಲಿ ಆಗಿಲ್ಲ, ಆಗ್ತಾ ಇಲ್ಲ.
ನಾವು ಬಡವರಾಗಿದ್ದೀವಿ ಆದ್ರಿಂದ ದುಃಖಿತರಾಗಿದ್ದೀವಿ ಅಲ್ಲ. ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇತ್ತು, ಆದರೂ ಕೂಡ ಬಡವರ ಹಾಗೆ ಜೀವನವನ್ನು ಮಾಡ್ತೀವಿ. ಇಡೀ ಜಗತ್ತು ಹೂವನ್ನು ಅರಳಿಸುವಂತಹ ಒಂದು ಕನಸನ್ನ ಕೊಡುತ್ತೆ. ಯಾವಾಗ ಒಂದು ಬೀಜ ಮೊಳಕೆ ಒಡೆಯುತ್ತೋ, ಸಣ್ಣ ಗಿಡವಾಗುತ್ತೋ, ಮರವಾಗುತ್ತೋ, ಹೂವಾಗಿ ಅರಳುತ್ತೋ, ಅದರ ಆನಂದಕ್ಕೆ ಪಾರವೇ ಇಲ್ಲ. ಯಾವಾಗ ಒಂದು ಪುಷ್ಪ ಅರಳಿತೋ, ಸುಗಂಧವನ್ನು ಎಲ್ಲ ಕಡೆಗೂ ಬೀರ್ಲಿಕ್ಕೆ ಶುರು ಮಾಡ್ತೋ, ಅದೇ ಅದರ ಸಾರ್ಥಕತೆ. ಗಮನಿಸಿ, ಎಲ್ಲ ಪುಷ್ಪಗಳ ಸುಗಂಧ ಕೇವಲ ಗಾಳಿ ಯಾವ ಕಡೆ ಬೀಸುತ್ತೋ ಅಲ್ಲಿ ಮಾತ್ರ ಹೋಗ್ತದೆ. ಆದರೆ ಸಜ್ಜನರ ಒಂದು ಸುಗಂಧ ಅನ್ನುವಂಥದ್ದೇನಿದೆ, ಎಲ್ಲ ಕಡೆಗೂ ಕೂಡ ಪಸರಿಸ್ತದೆ. ಅದರಿಂದ ನಮ್ಮ ಜೀವನವನ್ನು ಸಾಧ್ಯ ನಾವೊಂದು ಮಾಲೆಯ ಥರ ಸುಂದರವಾಗಿ ಜೋಡಿಸುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ತೀವಿ. ಅದರಿಂದ ಯಾವ ವ್ಯಕ್ತಿ ಮುಕ್ತಿ ಬೇಕೋ, ವೈರಾಗ್ಯ ಬೇಕೋ ಅಥವಾ ಸಂತೋಷ ಬೇಕೋ ಅಂತಾನೋ ಅಂಥವನು ಧರ್ಮದ ಮಾರ್ಗದ ಕಡೆ ಹೋಗ್ತಾನೆ. ಸ್ವಲ್ಪ ಹಣವನ್ನು ಗಳಿಸ್ತೀನಿ, ಸ್ವಲ್ಪ ಅಧಿಕಾರವನ್ನು ಗಳಿಸ್ತೀನಿ, ನಾನು ಒಂದು ಸ್ವಲ್ಪ ಹೊರಗಡೆಯ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ಕೂಡ ಸಂಗ್ರಹಿಸ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಯಾವ ವ್ಯಕ್ತಿ ಎಲ್ಲ ದಿಕ್ಕಿನ ಕಡೆಗೆ ಪ್ರಯಾಣವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೋ ಅವನು ಎಲ್ಲೂ ಕೂಡ ಹೋಗ್ಲಿಕ್ಕಾಗೋದು. ಅವನು ಭಿಕಾರಿಯಾಗಿ ಜೀವನವನ್ನು ಮಾಡ್ತಾನೆ. ಅವನು ಗೋಳಾಡ್ತಾನೆ ಕೂತ್ಕೊಳ್ತಾನೆ, ಅಯ್ಯೋ ಅದು ಬೇಕಿತ್ತು, ಅಯ್ಯೋ ಇದು ಬೇಕಿತ್ತು, ಇದನ್ನು ಗಳಿಸ್ಲಿಲ್ಲ, ಇದನ್ನು ಪಡೀಲಿಕ್ಕೆ ಆಗಲಿಲ್ಲ, ಆಡ್ತಾನೆ ಇರ್ತಾನೆ. ಪಂಚತಂತ್ರದಲ್ಲಿ ಬಹಳ ಸುಂದರವಾದ ಒಂದು ಕಥೆ ಬರುತ್ತೆ. ಒಂದು ಕತ್ತೆಯನ್ನು ಮಧ್ಯದಲ್ಲಿ ನಿಲ್ಲಿಸ್ತಾನೆ, ಈ ಕಡೆಗೂ ಕೂಡ ಹುಲ್ಲನ್ನ ಕಟ್ತಾರೆ, ಈ ಕಡೆ ಕೂಡ ಒಂದು ಕಡೆ ಹುಲ್ಲನ್ನ ಕಟ್ತಾರೆ, ಕತ್ತೆಯನ್ನು ಬಿಡ್ತಾರೆ. ಹೋಗು, ಎಲ್ಲಿ ಹೋಗ್ತೀಯ ಹೋಗು ಅಂತ. ಈ ಕಡೆ ಹೋಗಲು, ಈ ಕಡೆ ಹೋಗಲು, ಈ ಕಡೆ ನೋಡಿದ್ರೆ ಇದು ಚೆನ್ನಾಗಿದೆ, ಆ ಕಡೆ ನೋಡ್ತಾನೆ ಇದಕ್ಕಿಂತ ಇದು ಚೆನ್ನಾಗಿದೆ, ಈ ಕಡೆ ನೋಡಿದ್ರೆ ಇದಕ್ಕಿಂತ ಇದು ಚೆನ್ನಾಗಿ. ಕತೆ ಹೇಳುತ್ತೆ, ಅದನ್ನ ನೋಡ್ತಾ ಇದನ್ನು ನೋಡ್ತಾ ಎಲ್ಲೂ ಹೋಗದೆ ಕತ್ತೆ ಹಸಿವೆಯಿಂದ ಸತ್ತೋಯ್ತಂತೆ. ನಮ್ಮ ಮನಸ್ಸು ಕೂಡ ಇದನ್ನೇ ಮಾಡ್ತಾ ಇದೆ. ಯಾವಾಗ ಮಂದಿರವನ್ನು ನೋಡ್ತೀವಿ ಭಜನೆಯನ್ನು ಮಾಡಬೇಕು ಅನಿಸುತ್ತೆ, ಯಾವಾಗ ಮಂದಿರದ ಗಂಟೆ ನಮಗೆ ಕೇಳಿಸ್ತದೆ, ಒಳಗಡೆ ಹೋಗಬೇಕು, ನಮಸ್ಕರಿಸಬೇಕು ಅನಿಸ್ತದೆ, ಎಲ್ಲೋ ಹೋಟೆಲ್ಗೆ ಹೋಗ್ತೀವಿ, ಎಲ್ಲೋ ಮಸಾಲೆ ದೋಸೆಯ ವಾಸನೆ ಬರುತ್ತೆ, ಎಲ್ಲೋ ಬೋಂಡ ವಾಸನೆ ಬರುತ್ತೆ, ಎಲ್ಲೋ ವಿಷಯ ವಸ್ತುಗಳ ವಾಸನೆ ಬರುತ್ತೆ, ಎಲ್ಲೋ ಆಭರಣಗಳನ್ನು ನೋಡ್ತೀವಿ, ಎಲ್ಲೋ ಬಟ್ಟೆಗಳನ್ನು ನೋಡ್ತೀವಿ. ಒಂದು ಕಡೆಗೆ ರಾಮ್ 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 ಲಿಕ್ಕೆ ಶುರು ಮಾಡುತ್ತೆ, ಇನ್ನೊಂದು ಕಡೆಗೆ ಏನೋ ತಿನ್ನೋಣ ಅನಿಸುತ್ತೆ, ಇನ್ನೊಂದು ಸುಂದರವಂತ ಸ್ತ್ರೀ ಕಾಣಿಸ್ಲಿಕ್ಕೆ ಶುರು ಮಾಡ್ತಾರೆ, ಇನ್ನೊಂದು ಕಡೆಗೆ ಇನ್ನೇನು. ಅಲ್ಲೊಂದು ಸ್ವಲ್ಪ ಇರ್ತೀನಿ, ಇಲ್ಲೊಂದು ಸ್ವಲ್ಪ ಇರ್ತೀನಿ. ಜೀವನ ಅನಿಸೋದು ನಷ್ಟ ಮಾಡ್ಕೊಳ್ತೀವಿ. ಅದರಿಂದ ಒಬ್ಬ ಸಂತ ಪುರುಷ ಅಥವಾ ಬುದ್ಧ ಪುರುಷ ಅಂತಕ್ಕಂಥವನು ಏನಿದ್ದಾನೆ, ಅವನ ಲಕ್ಷ್ಯ ಕೇವಲ ಒಂದು ಕಡೆಗಿರುತ್ತೆ, ಬೇರೆ ಎಲ್ಲೂ ಕೂಡ ಇರೋದಿಲ್ಲ. ಭಗವಂತ ನಾನು ಒಂದು ಸಾರಿ ಪಡೆದುಕೊಳ್ಳೋಣ, ಉಳಿದದ್ದು ತನ್ನಿಂದ ತಾನೇ ಬರುತ್ತೆ. ಆದ್ರೆ ಏನು ಮಾಡೋದು, ಹೊರಗಡೆ ವಸ್ತುಗಳು, ಹೊರಗಡೆ ವಿಷಯಗಳು ಎಷ್ಟು ರಮಣೀಯ, ಎಷ್ಟು ರಂಜನೀಯವಾಗಿವೆ ಅಂದರೆ, ಎಷ್ಟು ಆಕರ್ಷಣೀಯವಾಗಿವೆ ಅಂದರೆ ಸಾಧನ ಮಾರ್ಗದಲ್ಲಿ ನಮಗೆ ಹೋಗ್ಲಿಕ್ಕೆ ಬಿಡೋದು.
ಅಂದರೆ ಯಾವುದ್ರಲ್ಲೂ ನಮಗೆ ಶಾಂತಿ ಇಲ್ಲ, ಯಾವುದ್ರಲ್ಲೂ ನಮಗೆ ಸಮಾಧಾನವಿಲ್ಲ, ಯಾವುದ್ರಲ್ಲೂ ಕೂಡ ನಮಗೆ ನೆಮ್ಮದಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ವಿಷಯಗಳಲ್ಲಿ ಸಂಪೂರ್ಣವಾಗಿ ಮುಳುಗಿದೀವೋ? ಇಲ್ಲ. ಸ್ವಲ್ಪ ಹೊತ್ತಾದ ಕೂಡಲೇ ನಮ್ಗೆ ಅನಿಸುತ್ತೆ, ಅಯ್ಯೋ ಇಲ್ಲಿ ಬರಬಾರ್ದಿತ್ತೇನೋ, ಇದನ್ನು ತಿನ್ನಬಾರ್ದಿತ್ತೇನೋ, ಇದನ್ನು ಮುಟ್ಟಬಾರ್ದಿತ್ತೇನೋ. ಈ ಕಡೆ ಬರ್ತೀವಿ, ಈ ಕಡೆ ಬಂದ ಕೂಡಲೇ ಅಂತೀವಿ, ನಾನು ಬಂದು ತಪ್ಪು ಮಾಡಿದ್ದೆ. ನೋಡೋರೆಲ್ಲ ಎಷ್ಟು ಖುಷಿಯಾಗಿದೆ. ಜೀವನದಲ್ಲಿ ಸತ್ಯದ ಆವಿಷ್ಕಾರವನ್ನು ನಾವು ಮಾಡಬೇಕು, ಪ್ರೇಮದ ಆವಿಷ್ಕಾರವನ್ನು ನಾವು ಮಾಡಬೇಕು. ಏನನ್ನೇ ಆವಿಷ್ಕಾರವನ್ನ ನಾವು ಮಾಡೋದಾದ್ರೆ ನಮ್ಮ ಜೀವನವನ್ನೇ ಪಣಕ್ಕಿಟ್ಟು ಮಾಡಬೇಕು. ಸುಮ್ಮನೆ ಬರೋದಿಲ್ಲ. ಅದಕ್ಕಾಗಿ ನಾವು ಜೀವನವನ್ನು ಮುಡಿಪಾಗಿಡಬೇಕು. ಯಾವ ಕೆಲಸವನ್ನು ಹಿಡ್ಕೊಂಡಿದ್ದೀನಿ ಇದನ್ನು ನಾನು ಮಾಡಿಯೇ ಮಾಡ್ತೀನಿ, ಇದನ್ನು ನಾನು ಸಾಧಿಸ್ತೀನಿ ಅನ್ನೋಂಥ ರೀತಿಯ ಏಕನಿಷ್ಠತೆ ಅನ್ನೋಂಥದ್ದು ಬೇಕು. ಯಾವಾಗ ಆ ರೀತಿಯಲ್ಲಿ ನನ್ನನ್ನು ನಾನು ಆ ಕರ್ಮದಲ್ಲಿ ತೊಡಗಿಸಿಕೊಳ್ತೀನೋ ಆವಾಗ ಮಾತ್ರ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ. ಗಮನಿಸಿ, ಒಬ್ಬ ಶಿಲ್ಪಿ ಇದ್ದಾನೆ, ಒಬ್ಬ ಚಿತ್ರಕಾರನಿದ್ದಾನೆ, ಒಬ್ಬ ಬರಹಗಾರನಿದ್ದಾನೆ. ಅವರಿಂದ ಅದ್ಭುತವಾದಂತಹ ಕೃತಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೇಗೆ ಅಂದರೆ ತಮ್ಮನ್ನು ತಾವು ಮರೀತಾರೆ, ಅದರಲ್ಲೇ ಮುಳುಗಿಸಿಕೊಳ್ತಾರೆ. ಇಲ್ಲ, ನಾನು ಅದನ್ನು ಮಾಡ್ತೀನಿ, ನಾನು ಇದನ್ನು ಮಾಡ್ತೀನಿ. ಒಂದು ಹೂವಿನ ರಾಶಿಗೂ ಒಂದು ಸುಂದರವಾದಂಥ ಮಾಲೆಗೂ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಸಾಧಕನಾಗಿರ್ತಕ್ಕಂಥವನಿಗೆ ತನ್ನ ಸಾಧನೆಯ ಪ್ರತಿ, ತನ್ನ ಮುಕ್ತಿಯ ಪ್ರತಿ, ತನ್ನ ಸಿದ್ಧಿಯ ಪ್ರತಿ ಬಹಳ ಸ್ಪಷ್ಟವಾದಂಥ ಲಕ್ಷ್ಯ ಇರಬೇಕಾಗುತ್ತೆ. ಯಾವ ವ್ಯಕ್ತಿಗೆ ಲಕ್ಷ್ಯ ಸ್ಪಷ್ಟವಾಗಿದೆಯೋ ಅವನು ಎಲ್ಲೂ ಕೂಡ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿಯ ದೃಷ್ಟಿಕೋನ ಎಲ್ಲ ವಿಷಯ ವಸ್ತುಗಳ ಕಡೆ ಇದೆಯೋ, ವಿಷಯಗಳ ಕಡೆ ಇದೆಯೋ, ಅವನು ಹೇಗೆ ಏಕಾಗ್ರನಾಗ್ಲಿಕ್ಕೆ ಸಾಧ್ಯ? ನಾನು ಎಲ್ಲಿ ಹೊರಟಿದ್ದೀನಿ, ನನ್ನ ಜೀವನದ ಗುರಿ ಏನು, ನನ್ನ ಜೀವನದ ಲಕ್ಷ್ಯವೇನು ನನಗೆ ಬಹಳ ಸ್ಪಷ್ಟವಾಗಿರಬೇಕು. ಅಂದಾಗ ಮಾತ್ರ ನಾವು ಈ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಈ ಮಾರ್ಗದಲ್ಲಿ ಅನೇಕ ರೀತಿಯ ಅಡಚಣೆಗಳು ಬರ್ತವೆ ನಮಗೆ. ಹೆದರಬಾರ್ದು. ಒಂದು ಸಾಧನೆ ಅಂತಂದ್ರೆ ವ್ಯಕ್ತಿಯ ಅಂತಃಕರಣದಲ್ಲಿ ಕ್ರಾಂತಿ ಘಟಿಸುವಂಥದ್ದು, ವ್ಯಕ್ತಿಯ ಬಾಹ್ಯ ಅಲ್ಲ. ಹೊರಗಡೆಯ ರೂಪಾಂತರಣದ ಬಗ್ಗೆ ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳ್ತಾ ಇಲ್ಲ, ಅಥವಾ ನಮ್ಮ ಋಷಿಮುನಿಗಳು ಹೇಳ್ತಾರೆ. ಸುಮ್ಮನೆ ಒಂದಿಷ್ಟು ಮಂತ್ರಗಳನ್ನು ಹೇಳಿದೆ, ಸುಮ್ಮನೆ ಒಂದಿಷ್ಟು ಶ್ಲೋಕಗಳನ್ನು ಹೇಳಿದೆ, ಸುಮ್ಮನೆ ಒಂದಿಷ್ಟು ಏನೇನೋ ನಾನು ಏನು ಸಂಗ್ರಹವನ್ನು ಮಾಡ್ಕೊಂಡಿದ್ದೆ ನನ್ನ ಬಡಬಡ ಅಂತ ಹೇಳಿದೆ, ಅದರಿಂದ ಯಾವ ಪ್ರಯೋಜನವಾಗುವುದಿಲ್ಲ. ವ್ಯಕ್ತಿಯ ವ್ಯಕ್ತಿತ್ವದ ಬದಲಾವಣೆ ಅನ್ನೋದು ಬಹಳ ಅತ್ಯವಶ್ಯಕ. ಏನು ಜ್ಞಾನವನ್ನು ನಾವು ಗಳಿಸಿದ್ದೀವಿ, ಅದು ನಮ್ಮ ಆಚರಣೆಯಲ್ಲಿ ಬರುವ ಹಾಗೆ ನಾವು ವ್ಯವಹಾರವನ್ನು ಮಾಡ್ತೀವೋ, ಆ ರೀತಿಯಲ್ಲಿ ನಾವು ಜೀವಿಸ್ತೀವೋ, ಹಾಗಾದ್ರೆ ನಮ್ಮ ಜೀವನ ಅನ್ನೋದು ಸಾರ್ಥಕ. ಮೈಕೆಲ್ ಏಂಜಲೋ ಅಂತ ಹೇಳಿ ಬಹಳ ದೊಡ್ಡ ಒಬ್ಬ ಶಿಲ್ಪಿ ಇದ್ದ.
ಎಂತಹ ಕಲ್ಲನ್ನೇ ಕೊಡಲಿ ಅತ್ಯಂತ ಸುಂದರವಾದಂತಹ ಒಂದು ವಿಗ್ರಹವನ್ನು ಮಾಡಿ ಹೊರಗೆ ತೆಗಿತಿದ್ದು. ಚೆನ್ನಾಗಿ ಇತ್ತು, ಎಷ್ಟು ಸುಂದರ. ಇಲ್ಲ, ಅದು ಅದರಲ್ಲಿ ಇತ್ತು. ನಾನು ಸುಮ್ಮನೆ ಬೇಡವಾದನ್ನು ತೆಗೆದೆ, ಅದನ್ನು ಪ್ರಕಟ ಮಾಡಿದ್ದೀನಿ ಅಷ್ಟೇ. ಅದು ಮೊದಲೇ ಇತ್ತು. ಆ ಪ್ರತಿಮೆ ಅದರ ಒಳಗಡೆಗಿತ್ತು. ನಾನೇನು ಮಾಡಿಲ್ಲ. ಆ ಮೂರ್ತಿ ಹೇಳ್ತಾ ಇತ್ತು, ನಾ ಇಲ್ಲಿದ್ದೀನಿ ಬಾ ಅಂತ ಹೇಳಿ. ನಾನು ಅದನ್ನ ಎತ್ಕೊಂಡು ಬಂದೆ. ಏನು ಬೇಡವಾಗಿತ್ತು ಅದನ್ನೆಲ್ಲ ತೆಗೆದು ಒಂದು ವಿಗ್ರಹ. ಹಾಗೆ ನಮ್ಮ ಅಂತಃಕರಣದ ಒಳಗಡೆಗೂ ಕೂಡ ಒಂದು ಶುದ್ಧ ತತ್ವವಿದೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಿಗ್ರಹ ಇದೆ. ಅದನ್ನು ಹೊರಗೆ ತರುವ ಪ್ರಯತ್ನವನ್ನು ನಾವು ಮಾಡಬೇಕು. ಅದೇ ನಿಜವಾದ ಅದು ನಿಜವಾದ ಮುಂದುವರಿಯುತ್ತೆ ನಾಳೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा मृदङ्गमय. ओम शांति शांति शांति. हरि ओम. श्री गुरुभ्यो नमः. हरि ओम.